ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀವಿ, ಲಗ್ಗೆರೆ ಸೈಡು. ಏನಿಲ್ಲ, ನಮ್ಮ ಮನೆಯವರು ಸರಿ ಬೇಡ ಅಲ್ಲ ಏನಾದರೂ ಕೊಡಿಸ್ತೀನಿ ಅಂತ ಅಂದರು. ಅಪರೂಪ ನಾವು ಬೆಂಗಳೂರಿಗೆ ಬಂದ ಮೇಲೆ ಹೋಗ್ತಾ ಇರೋದು. ತುಂಬ ದಿನ ಆಯಿತು ಹೊರಗಡೆ ಹೋಗಿ, ಹಂಗಾಗಿ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾರೆ ತಿಂತಾರೆ ಅಂತ ಎಲ್ಲ ಇದು ಮಾಡ್ಕೊಬೇಡಿ. ನಾವೇನು 1000-2000 ಏನು ತಿಂತಾ ಇಲ್ಲ, 100 ರೂಪಾಯಲ್ಲಿ ಎಲ್ಲ ಜಸ್ಟ್ ಮುಗಿಸ್ತಾ ಇದ್ದೀವಿ. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನೇ ಇದ್ರೂ. ಹಾಗೆಯೇ ಬ್ಲಾಗ್ಗಳೆಲ್ಲ ಯಾವ ರೀತಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಹೇಳಿ. ನಮ್ಮ ಮನೆಯವರು ಇಬ್ಬರೂ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳನ್ನ. ಇವಾಗ ನಾನು ಹೋಗಬೇಕು ಬ್ಯಾಗ್ ಹಾಕ್ಕೊಂಡು. ಈ ರೀತಿ ನಾನು ಒಂದು ಶಾಲನ್ನು ಹಾಕ್ಕೊಂಡಿದ್ದೀನಿ. ಹೆಂಗೋ ಒಂದು ಅಂಗದಲ್ಲಿ ಬಂಗದಲ್ಲಿ ಹಾಕ್ಕೊಂಡಿದ್ದೀನಿ, ಸದ್ಯಕ್ಕಿರಲಿ ಅಂತ ಅಂದ್ಬಿಟ್ಟು. ನೋಡ್ತೀನಿ ಇದೇ ಇಲ್ಲ ಅಂದರೆ ಚೇಂಜ್ ಮಾಡಬೇಕಂತ ವೇಲ್ ಹಾಕ್ಕೊಂಡು ಹೋಗ್ತೀನಿ. ನನಗೆ ಒಂಥರ ಅಸಹ್ಯ ಅನ್ನಿಸ್ತೈತೆ. ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಇದನ್ನೇ ಹಾಕ್ಕೊಂಡು ಹೋಗ್ತೀನಿ ನಾನು. ಓಕೆ, ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇನ್ನೂ ಕೆಲಸಗಳಾಗಿಲ್ಲ, ಪಾತ್ರೆ ಬೆಳಗಬೇಕು. ಪಾತ್ರೆನೂ ಸಹ ಬೆಳಗಿಲ್ಲ, ಎಲ್ಲ ಹುಡುಗರು ಕಿತ್ತಾಕ್ಬಿಟ್ಟಿದ್ದಾರೆ ಮನೆ ಪೂರ್ತಿ. ಹಂಗಾಗಿ ಬಂದು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಫೋನ್ ಬರ್ತಾಯಿದೆ ಇವಾಗ ಆಲ್ರೆಡಿ. ಗುಯ್ಯಿ ಅಂತ ಇದೆ, ನಮ್ಮ ಮನೆ ಫೋನ್ ಮಾಡ್ತಾರೆ. ಹಂಗಾಗಿ ಇವಾಗ ಅಲ್ಲಿ ಹೋಗ್ತಾ ಬ್ಲಾಗನ್ನು ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಹೊರಟ್ವಿ. ಅಂದರೆ ನಾವೇನು ಜಾಸ್ತಿ ಓದ್ತಿರಲಿಲ್ಲ, 1/4 ಗಂಟೆ ಅಷ್ಟೇ ಹಿಂಗೆ ಹೋಗಿ ಹಿಂಗೆ ಬಂದಿದ್ದು. ನಾನು ವೈಫೈ ಬೇರೆ ರೀಚಾರ್ಜ್ ಮಾಡಿಸಿಲ್ವಲ್ಲ, ಹಂಗಾಗಿ ನನಗೆ ವಿಡಿಯೋ ಮನೇಲಿ ಅಪ್ಲೋಡ್ ಆಗ್ತಾ ಇರಲಿಲ್ಲ. ಹಂಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ, ಇವತ್ತು ಹೆಂಗಿದ್ರು ಬೇಗ ಬಂದಿದ್ದರು ನಮ್ಮ ಮನೆಯವರು. ಸರಿ ಆಯ್ತು ಬಾ ಹೋಗ್ಬಿಟ್ಟು ಬರೋಣ. ನಾನು ಅಲ್ಲಿ ನೋವಿಂದಾಗಿ ಯಾವಾಗಲೂ ಪ್ರತಿ ವ್ಲಾಗಲ್ಲೂ ಅಲ್ಲಿ ನೋವು ಅಂತ ಹೇಳ್ಬೇಡಿ ಅಂತ ಹೇಳ್ತೀರ ಕೆಲವರು, ಮತ್ತೆ ಕಮೆಂಟ್ ಮಾಡ್ತೀರಾ. ಬಟ್ ಇವಾಗ ನಾನು ಸೋಮವಾರದವರೆಗೂ ವೆಯ್ಟ್ ಮಾಡಬೇಕು ನಾನು ಇದಕ್ಕೆ ಹೋಗೋದಕ್ಕೆ. ಇಲ್ಲ ಅಂತಂದರೆ ಆಗಲ್ಲ, ಬರೀ ಟ್ಯಾಬ್ಲೆಟ್ಸ್ ಬರೀ ನುಂಗೋದೇ ಆಗ್ತಾಯಿತ್ತೆ ನನ್ನ ಕೈಯಲ್ಲಿ. ಹಾಗಾಗಿ ನನಗೆ ಮೋಸ್ಟ್ ಪ್ರಾಬ್ಲಮ್ಮು ಅಂದರೆ ನನಗೆ ಅಲ್ಲಿ ನೋವೇನೆ. ಇಷ್ಟು ಇದರಲ್ಲಿ ಬರೀ ನನಗೆ ಅಲ್ಲಿ ನೋವು ಪ್ರಾಬ್ಲಮ್ಮೇ. ಈ ಸಿಸರಿನ್ ಆಗಿದೆ, ಬ್ಯಾಕ್ ಪೇಯ್ನು ಅನ್ನೋ ಹೇಳೋದ್ಕಿಂತ ನನಗೆ ಅಲ್ಲಿ ನೋವೇ ನನಗೆ ಜಾಸ್ತಿ ನನ್ನ ಇದಕ್ಕೆ. ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಅವನಿ ದಮ್ ಬಿರಿಯಾನಿ ಅಂತ ಲಗ್ಗೆರೆ ಹತ್ರ ಇದು ಇರೋದು. ಮತ್ತು ನಾನು ತೋರಿಸಿದ್ದು ಲಗ್ಗೆರೆ, ಅದು ಆಟೋ ಸ್ಟ್ಯಾಂಡು ಅಲ್ಲಿರೋದು. ಈ ರೀತಿ ನಾವು ತೊಗೊಂಡು ಬಂದ್ವಿ. ಅಲ್ಲೇ ಬರ್ತಾ ಇಲ್ಲಿ ಈಗಿರೋ ಮನೆ ಮಾಡಿದ್ದೀವಲ್ಲ, ಇಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಮುಂದೆ ಎಲ್ಲನೂ ತುಂಬ ಕಾರ್ಗಳೆಲ್ಲ ನಿಲ್ಲಿಸ್ತಾರೆ. ಪಾರ್ಕಿಂಗು ಏನು ಫೀಸ್ ಏನು ಕೇಳಲ್ಲ, ಮಾಮೂಲಿ ನಿಲ್ಲಿಸ್ಬೋದು. ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಎಲ್ಲೋ ಕರ್ಕೊಂಡು ಹೋಗಬೇಕು ಅಂದರು ಮಕ್ಕಳನ್ನ. ಸರಿ ಆಯಿತು ಅಂತ ಕರ್ಕೊಂಡು ಅವರು ಹೋದರು. ನಾನು ಈ ಕಡೆ ಮನೆಗೆ ಬಂದೆ. ನನಗೆ ಬೇರೆ ಬೆಳಗ್ಗೆಯಿಂದ ನಾನು ಏನೂ ತಿಂದಿರಲಿಲ್ಲ ನೋವು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದನೇ ಬರ್ತಾನೆ ನಾವು ಹೇಳಿದ್ನಲ್ಲ, ನಮ್ಮ ಗೊರಗುಂಟೆಪಾಳ್ಯದಲ್ಲಿ ನವರಂಗ ಮೆಡಿಕಲ್ ಅಂತ, ಅಲ್ಲಿ ಚೆನ್ನಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ. ಹಾಗೆಯೇ ಇದು ಫಸ್ಟು ತಿಂದ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕೊಂಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗನೆ ತಿಂತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೆ ಎತ್ತಿಟ್ಬಿಟ್ಟು 3 ತೊಗೊಂಡ್ವಿ, 3 ಪ್ಲೇಟನ್ನು. ಅಂದರೆ ನಮ್ಮ ಚಿಕ್ಕೋನು ಹೆಂಗೆ ಅಂತ ಅಂದರೆ, ನಮ್ಮ ಚಿಕ್ಕೋನು ದೊಡ್ಡವನು ಇಬ್ಬರೂ ಒಂದು ಪ್ಲೇಟಲ್ಲಿ ಅರ್ಧ ಪ್ಲೇಟ್ ಅವ್ನು ತಿಂತಾನೆ, ಇನ್ನು ಅರ್ಧ ಪ್ಲೇಟು ಇನ್ನೊಬ್ಬ ತಿಂತಾನೆ. ಈ ಥರ ಇನ್ನೊಂದು ನಮ್ಮ ಮನೆಯವ್ರು ತಿಂತಾರೆ, ಅದಕ್ಕೆ 3 ತೊಗೊಂಡಿದ್ದು. ಈ ರೀತಿ ನಾನು ಒಂದು ಟ್ಯಾಬ್ಲೆಟ್ ತೊಗೊಂಬಂದಿದ್ದೀನಿ. ಇದು 2 ಒಂದೊಂದು ನುಂಗಬೇಕಂತ ಹೇಳಿದ್ದಾರೆ. ಇದು ಬಂದು ವ್ಯಾಸ್ಲಿನ್. ತುಟಿಯೆಲ್ಲ ಫುಲ್ಲು ಒಂಥರ ಒಣಗ್ದಂಗೆ ನನಗೆ. ನೀರು ಏನು ಕುಡಿಯಲ್ಲ, ಅಂದರೆ ನೀರು ಕುಡಿದ್ರೂ ನಾನು ಫಸ್ಟಿಂದನೂ ಹಂಗೇ ತುಟಿ ಜಾಸ್ತಿ ಒಣಗುತ್ತೆ. ನೈಟ್ ಹೊತ್ತು ಲಿಪ್ ಬಾಮ್ ಹಾಕ್ಕೊಳ್ಳೇಬೇಕು. ಹಾಗೆಯೇ ಬೇಬಿ ರಬ್ ಇರಲಿಲ್ಲ, ಅದು ಖಾಲಿಯಾಗಿತ್ತು, ಅದನ್ನು ಕೂಡ ತಂದೆ. ಅದಾದಮೇಲೆ ಮತ್ತೆ ವೀಡಿಯೋ ಯಾಕೋ ಅಪ್ಲೋಡೇ ಆಗಿರಲಿಲ್ಲ. ಇನ್ನೂ ಒಂದು 80% ಬೇಕಾಗಿತ್ತು. ಸಾರಿ 20%, 80% ಆಗಿತ್ತು, 20% ಅಪ್ಲೋಡ್ ಆಗಿರಲಿಲ್ಲ. ಸರಿ ಆಯಿತು, ಹಂಗೇ ಆಚೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆಮೇಲೆ ಇದು ಮತ್ತೆ ನಾನು ಯಾವುದೇ ಬ್ಲಾಗನ್ನು ನೈಟು ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ಇದು ಮಾರ್ನಿಂಗು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಮಲ್ಕೊಂಡಿದ್ರು, ರಾತ್ರಿ ಮಲಗೋದು ಲೇಟ್ ಆಯಿತು. ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಎಲ್ಲ ಮಲ್ಕೊಂಡಿದ್ದಾಯಿತು. ಆಮೇಲೆ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರಲ್ವ, ಹಂಗಾಗಿ ಮಾಮೂಲಿ ಇನ್ನೂ ಯಾವುದೋ ಒಂದು ಫಿಲ್ಮ್ ಬರ್ತಾಯಿತ್ತು, ತೆಲುಗುದೇ, ಕನ್ನಡ ಡಬ್ಬಿಂಗು. ಅದನ್ನು ನೋಡ್ತಾ ಹಂಗೇ ಮಕ್ಕಳೆಲ್ಲ ಲೇಟಾಗಿ ಮಲ್ಕೊಂಡ್ರು, ನಾವು ಲೇಟಾಗೆ ಮಲ್ಕೊಂಡ್ವಿ. ಮಕ್ಕಳೆಲ್ಲ ಮಲ್ಕೊಂಡಿದ್ರು, ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ರು. ಅಷ್ಟರೊಳಗಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನನಗಿವಾಗ ಡೈಲಿ ಏನು ಮನೆ ಒರೆಸ್ತಾ ಇಲ್ಲ ನಾನು ವಾರದಲ್ಲಿ 2 ದಿನ ಅಥವಾ 3 ದಿನ ನಾನು ನೆಲ ಒರೆಸೋದು. ಟೈಮ್ ಇತ್ತು ಅಂದರೆ ಒರೆಸ್ತೀನಿ, ಇಲ್ಲಾಂದರೆ ಅದೇ 2 ದಿನ ಇಲ್ಲ 3 ದಿನ ಅಷ್ಟೇ ನಾನು ಒರೆಸೋದು. ಮಾಮೂಲಿ ಮನೆಯೆಲ್ಲ ನೀಟಾಗಿ ಕಸ ಹೊಡ್ಕೊತೀನಿ.
ಇಲ್ಲಿ ಹೆಂಗೆ ಅಂತ ಅಂದರೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಮನೆಯಲ್ಲಿ ಮಕ್ಕಳಿರೋ ಮನೇಲಿ ಅದು ನೀಟಾಗಿರಲ್ಲ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ಆದಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಿಂಗೆ ಈ ಥರ ಕ್ಲೀನ್ ಮಾಡಿರ್ತೀನ, ನೀಟಾಗಿರುತ್ತೆ, ಹಿಂಗೇ ಇರಲಪ್ಪ ಅಂತ ಅಂದ್ಕೊಂಡಿರ್ತೀನಿ ನಾನು. ನಿಜವಾಗ್ಲೂ ಹಿಂಗಿರಲ್ಲ. ಹಿಂಗಾಗುತ್ತೆ ಗೊತ್ತಾ, ಮಕ್ಳು ಎದ್ದ ತಕ್ಷಣವೇ ಆ ದಿಂಬು ಆ ಕಡೆ ಬಾಗಿಲಲ್ಲಿರುತ್ತೆ, ಈ ದಿಂಬು ಈ ಕಡೆ ಬಾಗಿಲು, ಗೊಂಬೆ ಎಲ್ಲ ಇಟ್ಟಿದ್ದೀನಲ್ಲ, ಆ ಗೊಂಬೆ ಇರೋದೇ ಇಲ್ಲ. ಕೈ ಒಂದು ಕಡೆ ಕಾಲು ಒಂದು ಕಡೆ ಅಗ್ಲೋಸಿ ಎಕ್ಕಡಿಕೋ ಬಿಸಾಕಿರ್ತಾರೆ. ಆಮೇಲೆ ಇವು ಮಾಮೂಲಿ ಚಾಕ್ಲೇಟು ಅದು ಇದು ಅಂತ ಮನೇಲಿ ಇರ್ತಾವಲ್ಲ, ಬಿಸ್ಕೆಟು ಅದೆಲ್ಲ ಈ ರೀತಿ ಎಲ್ಲೆಲ್ಲ ಪ್ಯಾಕ್ಗಳು ಬಿಸಾಕೋದು, ಅವನ್ನ ತೆಗೆದು ಜಗಿಯೋದು, ಏನೇನೋ ಒಂದೊಂದು ಮಾಡಿರ್ತಾವೆ ಮಕ್ಳಂದ್ಮೇಲೆ, ಹಂಗೆ ಮಾಡಿರ್ತಾರೆ. ಈ ಥರ ಒಂದೊಂದೇ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದು ದಿನಕ್ಕೆ ನಾನು ಎಷ್ಟು ಸಲ ಕಸ ಗುಡಿಸ್ಬೋದು ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಅಂದರೆ ಒಂದು 4ರಿಂದ 5 ಸತಿ ಗುಡಿಸ್ತೀನಿ ಒಂದು ದಿನಕ್ಕೆ. ಹಾಲಲ್ಲಿ ಲೆಕ್ಕನೇ ಇಲ್ಲ ಬಿಡಿ, ಆ ಥರ ಗುಡಿಸ್ತಾ ಇರ್ತೀನಿ. ನನಗೂ ನೋಡಿ ಸಾಕಾಗಿ ಆ ಕಸನೇ ಗುಡ್ಸೋದು ಬಿಟ್ಬಿಡ್ಬೇಕು. ಆ ಕಸ ಗುಡ್ಸೋಕೆ ನನಗೆ ಬೇಜಾರಾಗ್ಬಿಡ್ಬೇಕು, ಆ ಥರ ಆಗ್ಬಿಟ್ಟಿರುತ್ತೆ ಒಂದೊಂದು ಸಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಆಮೇಲೆ ಈ ಟಿ ವಿ ಸ್ಟ್ಯಾಂಡಿಂಗ್ ಗ್ಲಾಸು ನಾವೇನು ಈ ಮನೆ ಖಾಲಿ ಮಾಡಾದಮೇಲೆ ಎಕ್ಸ್ಟ್ರಾ ಚಾರ್ಜೇ ಇಸ್ಕೊತಾರೆ ಅನಿಸುತ್ತೆ ಓನರು. ಯಾಕಂತಂದರೆ ನಾವು ಬಂದಿದ್ದ ದಿವಸ, ನಾವು ಈ ಮನೆಗೆ ಬಂದಿದ್ದೆ ಅಷ್ಟು ಚೆನ್ನಾಗಿತ್ತು ಈ ಗ್ಲಾಸ್ಗಳು ಅದೆಲ್ಲ. ನಾನು ಈ ಕೆಳಗಡೆ ದಾರ ಕಟ್ಟಿದ್ದೀನಿ ನೋಡಿ ಟಿ ವಿ ಸ್ಟ್ಯಾಂಡಿಂದು, ಅದೆಲ್ಲ ಮುರಿದಾಕಿದ್ದಾರೆ ನನ್ನ ಮಕ್ಕಳು, ಹಂಗಾಗಿ ನಾನು ದಾರ ಕಟ್ಟಿರೋದು. ಆಮೇಲೆ ಗ್ಲಾಸು ಅಷ್ಟೇ, ಅದು ಹೋಗ್ಬಿಟ್ಟೈತೆ. ಅಂದರೆ ಟಿ ವಿದೊಂದು ಗ್ಲಾಸು ಫಿಟ್ಟಾಗಿ ಕುತ್ಕೊಂಡೈತೆ, ಅದನ್ನು ತೆಗಿಯೋಕ್ಕೆ ಬಿಟ್ಟಿಲ್ಲ. ಅವ್ರ ಮುಂದೆ ಏನಾದರೂ ಮಕ್ಕಳ ಮುಂದೆ ಏನಾದರೂ ನಾವು ತೆಗಿಯೋದು ಹಾಕೋದು ಎಲ್ಲ ನೋಡಿಬಿಟ್ರೆ ಅವರು ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ನಾವು ಏನು ಮಾಡ್ತೀವಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅದನ್ನೇ ಮಾಡ್ತಾರೆ ಮಾತ್ರ. ಹಂಗಾಗಿ ಅವ್ರ ಮುಂದೆ ನಾನು ಆ ಗ್ಲಾಸ್ಗಳೆಲ್ಲ ತೆಗಿಯೋಕ್ಕೆ ಹೋಗಲ್ಲ. ಆಲ್ರೆಡಿ ಒಂದು ಸ್ಟೆಪ್ ಗ್ಲಾಸ್ ಎಲ್ಲ ಮುರಿದಾಕವ್ರೆ, ಕೆಳಗಡೆ ಕಬೋರ್ಡು ಅಷ್ಟೇ ಅದು ಮುರಿದಾಕವ್ರೆ, ಅದಕ್ಕೆ ದಾರ ಕಟ್ಟಿದ್ದೀನಿ ಅಷ್ಟೇ. ಇಲ್ಲ ಅಂತಂದಿದ್ರೆ ಇನ್ನೂ ಅದು ಪೂರ್ತಿನೇ ಡೋರ್ ಸಮೇತ ಬಂದ್ಬಿಡೋದು. ಹಾಗೆ ಈ ಥರ ಪರಿಸ್ಥಿತಿ ನಮ್ಮದು ಬಂದಿರೋದು. ಎಕ್ಸ್ಟ್ರಾ ಚಾರ್ಜೇ ಇಸ್ಕೊತಾರೆ ಹೇಳ್ರಿ, ನನಗಂತೂ ಪಕ್ಕಾ ಗೊತ್ತು. ಟಿ ವಿ ಸ್ಟ್ಯಾಂಡ್ ಅಷ್ಟು ಚೆನ್ನಾಗಿರೋದನ್ನ ಈ ಥರ ಪಜಿತಿ ಮಾಡಿಟ್ಟಿದ್ದೀವಿ. ಇನ್ನೂ ಬಂದು ಇನ್ನೂ 2 ತಿಂಗಳಾಗಿದೆ ಅಷ್ಟೇ. ಹಾಗೆಯೇ ಇವಾಗ ಅಡುಗೆ ಮನೆಯಲ್ಲೂ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಇನ್ನೂ ನನಗೆ ಏನು ಅಡುಗೆ ಮನೇಲಿ ಪಾತ್ರೆನೂ ಕೂಡ ಬೆಳಗಬೇಕು. ಇವಾಗ ನಾನು ಹೇಳಿದ್ನಲ್ಲ, ನೈಟ್ ಹೊತ್ತೇನು ಬೆಳಗಲ್ಲ, ಬೆಳಗ್ಗೆ ಹೊತ್ತೇ ಬೆಳಗೋದು ಅಂತ. ಅದಕ್ಕೆ ಫಸ್ಟು ನಮಗೆ ಈ ನಮ್ಮ ಚಿಕ್ಕವ್ರು ಏನು ಮಾಡ್ತಾನೆ, ನಮ್ಮ ದೊಡ್ಡವನ್ನ ಗದರಿಸ್ಬಿಟ್ಟು ಮೇಲ್ಗಡೆ ಕೂರಿಸ್ಬೋದು, ನಮ್ಮ ಚಿಕ್ಕವನ್ನ ಗದರಿಸ್ಬಿಟ್ಟು ಮೇಲ್ಗಡೆ ಕೂರ್ಸೋಕ್ಕಾಗಲ್ಲ. ನೆಲ ಒರೆಸ್ಬೇಕು ಅಂದ್ರೆ ಹಿಂದಿಂದನೇ ಬರ್ತಾನೆ, ನಮ್ಮ ಬಕೆಟಲ್ಲಿ ನೀರು ಹಜ್ಜೋದು, ಅವನು ಈ ನೆಲ ಒರೆಸಿರ್ತಾವ ಓಡಾಡೋಕ್ಕೆ ಅಂತ ಹೋಗ್ತಾನೆ, ಜಾರು ಬೀಳೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಹಂಗಾಗಿ ಮಕ್ಕಳು ಎದ್ದೇಳೋಕ್ಕಿಂತ ಮುಂಚೆನೇ ಈ ರೀತಿ ಕಸ ಗುಡಿಸಿ ನೆಲ ಒರೆಸ್ಕೊಬಿಡ್ತೀನಿ. ನಾನು ಪೆನಾಯಿಲ್ ಇದೆಯಲ್ಲ, ಅದನ್ನು ನಾನು ನೆಲಕ್ಕೆಲ್ಲ ತಾವು ಸ್ಪ್ರೇ ಮಾಡ್ಕೊಂಡು ಬಂದುಬಿಡ್ತೀನಿ. ಸ್ಪ್ರೇ ಬಂದಾದಮೇಲೆ ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತೀನಿ ಈ ಥರ. ಇಲ್ಲಾಂದರೆ ಅದಕ್ಕೆ ಹಾಕಿದ್ರೆ ನನಗೆ ಇಷ್ಟ ಆಗ್ತಾ ಇರಲ್ಲ, ಅದಕ್ಕೂ ಸ್ವಲ್ಪ ಹಾಕ್ಕೊಂಡು ನೆಲಕ್ಕೆಲ್ಲನೂ ಸ್ಪ್ರೇ ಮಾಡ್ತೀನಿ. ಆಮೇಲೆ ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತೀನಿ. ನನಗೆ ಈ ಥರ ಟೈಲ್ಸ್ ಬರುತ್ತಲ್ಲ, ಇದು ನನಗೆ ಭಾರಿ ಇಷ್ಟ. ನನಗೆ ಒಂಥರ ನೀಟಾಗಿರುತ್ತೆ, ನಾವು ಒರೆಸಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ನೆಲ. ಇದೆಲ್ಲ ಹಳೇ ಕಾಲದ ಮನೆ ಆದ್ರೂ ಈ ಥರ ಟೈಲ್ಸ್ಗಳು ನಂಗೆ ಭಾರಿ ಇಷ್ಟ. ನಮ್ಮ 2ನೇ ಅಕ್ಕ ಇದ್ದಾರಲ್ಲ ಉಲ್ಲಾಳು, ಅವ್ರ ಮನೆಯಲ್ಲೂ ಇದೇ ಥರ ಟೈಲ್ಸ್ ಇರೋದು. ಅದನ್ನು ನೋಡಿ ನನಗೆ ಇಷ್ಟ ಆಗಿದ್ದು. ಎಷ್ಟೇ ಟೈಲ್ಸ್ಗಳು ಬಂದ್ರೂ ಈ ಟೈಲ್ಸ್ ಮುಂದೆ ಯಾವುದೂ ಇಲ್ಲ ಹೇಳ್ರಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನನಗಂತೂ ಸಖತ್ ಇಷ್ಟ. ಹಾಗೆಯೇ ಎಲ್ಲ ಕಡೆ ನೆಲ ಒರೆಸಿದ್ದಾಯಿತು. ಇವಾಗ ಎಲ್ಲ ಬಾಗಿಲು ಕಡೆ ಮ್ಯಾಟ್ ಹಾಕ್ತಾಯಿದ್ದೀನಿ. ಮೇಯ್ನ್ ಡೋರಲ್ಲಿ ಒಂದು ಹಾಕ್ತೀನಿ, ಬಾಲ್ಕನಿ ಹತ್ರ ಒಂದು ಹಾಕ್ತೀನಿ, ಮತ್ತು ಅಡುಗೆ ಮನೆ ವಾಶ್ರೂಮ್ ಇದೆಯಲ್ಲ, ಅಂದರೆ ಬಸ್ಲು ಮನೆ, ಅದ್ರ ಮುಂದೆ ಒಂದು ಹಾಕ್ತೀನಿ, ಮತ್ತು ಹಿಂದೆ ಒಂದು ಡೋರು, ನಾವು ಟಾಯ್ಲೆಟ್ಗೆ ಹೋಗ್ತೀವಿ ನೋಡಿ, ಹಿಂದೆ ಒಂದು ಇದೆಯಲ್ಲ ಅಲ್ಲೊಂದು ಮ್ಯಾಟ್ ಹಾಕ್ತೀನಿ ನೋಡಿ. ಇಲ್ಲೊಂದು ಹಾಕ್ತೀನಿ, ಯಾಕಂದರೆ ನಾವು ವಾಶ್ರೂಮಿಂದ ಬರ್ತೀವಿ, ಕಾಲು ತೊಳ್ಕೊಂಡು ಬರ್ತೀವಿ, ಮತ್ತು ಹೆಜ್ಜೆ ಆಗಿರುತ್ತೆ ಈ ರೀತಿ. ಇಲ್ಲೆಲ್ಲನೂ ಕೂಡ ನೋಡಿ, ನಮ್ಮ ದೊಡ್ಡವನೋ ಚಿಕ್ಕವನೋ ಬಂದರೆ ಅಯ್ಯೋ ಅವ್ರು ಕಾಲು ತೊಳಿಬೇಕು ಅಂತ ತೊಳೆಯಲ್ಲ, ನೀರು ಬಿಟ್ಟು ನೀರಲ್ಲಿ ಆಟ ಆಡಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ನೀಲಿ ಆನ್ ಮಾಡ್ತಾರೆ. ಈ ರೀತಿ ಇಲ್ಲಿ ನೀರು ಬರುತ್ತೆ, ಸುಮ್ಮನೆ ಹಿಂಗೆ ತಿರುಗಿಸಿದ್ರೆ ಸಾಕು. ಇದು ಹೆಂಗೆ ನೀರು ಬರುತ್ತೆ ಅಂದರೆ ಅಗ್ಲವಾಗಿ ಬಂದುಬಿಡುತ್ತೆ, ಮನೆ ಒಳಗಡೆ ನೀರು ಬರೋ ಥರ ಬರುತ್ತೆ. ಇಲ್ಲಿ ತೊಳಿತಾ ಇದ್ದೀನಿ. ಇಲ್ಲಿ ಒಂದು ವಾರಕ್ಕೆ ಒಂದು 4 ಸತಿ, 4 ಇಲ್ಲಾಂದರೆ ಒಂದು 3 ಸತಿ, ಒಂದಿನ ಬಿಟ್ಟು ಒಂದಿನ ಈ ಥರ ತೊಳಿತೀನಿ ಅಷ್ಟೇ ಹಿಂದ್ಗಡೆ. ಇವಾಗ ಫಸ್ಟೆಲ್ಲ ನಾನು ಇಲ್ಲೇ ಪಾತ್ರೆ ಸ್ಟ್ಯಾಂಡೆಲ್ಲ ಕಟ್ಟಿದ್ದೆ, ಪಾತ್ರೆ ತೊಳೆಯೋದೆಲ್ಲ ಇಲ್ಲೇ ಮಾಡ್ತಾಯಿದ್ದೆ. ಬಟ್ ಇವಾಗ ಎಲ್ಲ ನಾನು ಊರಿಗೆ ಎಲ್ಲ ಹೋಗಿ ಬರ್ತಾ ಇರ್ತೀನಲ್ವ, ಹಂಗಾಗಿ ಧೂಳೆಲ್ಲ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನಾನು ಅಲ್ಲಿ ಕಟ್ಟಿಲ್ಲ, ಒಳಗಡೆನೇ ಕಟ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ. ಇವಾಗ ನಾನೇನು ಪಾತ್ರೆ ಗೀತ್ರೆ ಎಲ್ಲ ಇಲ್ಲಿ ತೊಳೆಯೋಕೆ ಹೋಗೋದಿಲ್ಲ. ಬಾಗಿಲು ಒರೆಸಿದ್ದು, ಆಮೇಲೆ ಮ್ಯಾಟ್ಗಳು ತೊಳೆದಿದ್ದು ಅದೆಲ್ಲನೂ ಬಟ್ಟೆಗಳೆಲ್ಲ ಇಲ್ಲೇ ಹಾಕ್ತೀನಿ. ಅದಾದಮೇಲೆ ಕಸದ್ದು ಬಕೆಟ್ ಎಲ್ಲನೂ ಇಲ್ಲೇ ಇಕ್ತೀನಿ.
ಹಂಗಾಗಿ ನಾನು ಇಲ್ಲೇನು ಮಾಡೋಕ್ಕೆ ಹೋಗೋದಿಲ್ಲ. ಕೈಕಾಲು ತೊಳೆಯೋದು ಈ ರೀತಿ ಆದರೆ ಹಿಂಗೆ ಮಾಡ್ಕೊತೀನಿ. ಆಮೇಲೆ ಬಾಗಿಲು ತೊಳೆದಿದ್ದ ನೀರು, ನೆಲ ಒರೆಸಿದ ನೀರೆಲ್ಲ ಇಲ್ಲೇ ಚೆಲ್ತೀನಿ, ಅಲ್ಲಿ ನೀರು ಹೋಗುತ್ತೆ ಆರಾಮಾಗಿ. ಮತ್ತು ಹಿಂದೆ ವ್ಯೂ ಚೆನ್ನಾಗಿದೆ, ಹಂಗಾಗಿ ಅಲ್ಲೆಲ್ಲ ಓಪನ್ ಅಲ್ವಾ, ಸಿಕ್ಕಾಪಟ್ಟೆ ಗಾಳಿ ಬೇರೆ ಥಂಡಿ ಬೀಸುತ್ತೆ ಅಂತ ಒಳಗಡೆ ಎಲ್ಲ ನಾನು ಅಲ್ಲೊಂದು ಬಟ್ಟೆ ಕಟ್ಟಿದ್ದೀನಿ, ಈ ರೀತಿ ಇರಲಿ ಒಂದು ಕವರ್ ಆಗಿ ಅಂತ ಅಂದ್ಬಿಟ್ಟು. ಹಂಗಾಗಿ ನಾವು ಓಡಾಡೋದು, ನಾವು ಮಾತಾಡೋದು ಎಲ್ಲನೂ ಪಕ್ಕದ ಮನೆಯವ್ರಿಗೆಲ್ಲ ಕೇಳಿಸ್ತಾ ಇರುತ್ತೆ. ಹಂಗಾಗಿ ಅಲ್ಲೊಂದು ಸ್ಕ್ರೀನ್ ಥರ ಹಾಕಿದ್ದೀನಿ. ಅದು ಕಟ್ಟಿರೋದು ನನಗೆ ಒಂಥರ ಖುಷಿ ಅನ್ನಿಸ್ತು. ಮೊದಲೇ ಕಟ್ಟಬೇಕಾಗಿತ್ತು ನಾನು, ಇಲ್ಲಾಂದಿದ್ರೆ ಅಲ್ಲಿರೋ ಧೂಳು ಆಗಿರ್ಬೋದು, ಗಾಳಿ ಮಾತ್ರ ಇವಾಗ ವಾತಾವರಣ ಥಂಡಿ ಅಲ್ವಾ, ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಅಡುಗೆ ಮೇಲೆ ಇರೋ ಪಾತ್ರೆನೇ ಬಿದ್ದೋಗುತ್ತೆ, ಆ ಥರ ಗಾಳಿ ಬೀಸ್ತಾ ಇರುತ್ತೆ. ಅದಕ್ಕೆ ಬೇಡ ಅಂತ ಆ ಥರ ಸ್ಕ್ರೀನ್ನ ಕಟ್ಟಿದ್ದೀನಿ. ಈರುಳ್ಳಿ ಹಂಗಣ್ಣ ಬೇರೆ ಇಲ್ಲೇ ಬರ್ಬೇಕಲ್ಲ, ಕ್ಯಾಶ್ ಕೊಡೋಣ, ಫೋನ್ಪೇ ಮಾಡೋದು ಬೇಡ. ಫಸ್ಟು ನಾವು ಸ್ವಲ್ಪ ದಿವಸ ಊರಿಗೆ ಹೋಗಿದ್ವಿ, ನಾವು ಹೇಳಿದ್ವಲ್ಲ ಬರ್ತಾ ಇತ್ತು ಅವ್ರ ಊರಿಗೆ ಹೋಗಿದ್ವಿ ಒಂದು ವರ್ಷ, ಹಂಗಾಗಿ ನಾವು ಇದು ಮಾಡಿದ್ವಿ. ಕಾರ್ ಡ್ರೈವರ್ ಅಣ್ಣಾರ್ ಬಿಸ್ನೆಸ್ ನಾವು ಇನ್ನೊಂದು 2 ತಿಂಗಳು ಇರ್ತೀವಿ, ಹೌದಕ್ಕ, ಮತ್ತೆ ಊರಿಗೆ ಮತ್ತೆ ವಾಪಸ್ ಹೋಗ್ತೀರಾ? ಊರಿಗೆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಕರಿಬೇವು ಹಸಿರು ಇದು ಮೆಣಸಿನ್ಕಾಯಿ ಕೊಡಿ ಅಂಕಲ್, 1/4 kg. ಎಷ್ಟು 1/4 kg? 20 ರೂಪಾಯಿ ಅಕ್ಕ. ಅಕ್ಕ ಕರಿಬೇವು, ಕರಿಬೇವು. ಹಸಿಮೆಣಸಿನಕಾಯಿ. ಇನ್ನೂ ಮನೇಲಿ ಇನ್ನೂ ಮಲ್ಕೊಂಡಿದ್ರಲ್ಲ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಬಂದೆ. ಅವ್ರ ಹತ್ರ ನಾನು ಕಾಮನಾಗಿ ಹೋಗ್ತಾಯಿದ್ದೆ, ನಾವು ಹಳೆ ಮನೇಲಿ ಇದ್ದಾಗ. ಆವಾಗ ಏನಾಗ್ತಾಯಿತ್ತು ಅಂದರೆ ಅಲ್ಲೇ ಹೋಗಿ ತರ್ತಾಯಿದ್ದೆ, ಅವ್ರಿಗೆ ಚೆನ್ನಾಗಿ ಪರಿಚಯ ಆಗಿದ್ದರು. ಇವಾಗ ನಾನು ಅಲ್ಲೆಲ್ಲ ತರೋದು ಬಿಟ್ಬಿಟ್ನಲ್ವ, ಹಂಗಾಗಿ ಮರೆತೋಗ್ಬಿಟ್ಟಿದ್ದಾರೆ. ಆಮೇಲೆ ಅವು ಕಾರ್ ಡ್ರೈವರು ಅವರ ಮಿಸ್ಸಸ್ ಅಲ್ವಾ ನೀವು, ನಾನು ನೋಡಿದ್ದೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವಾಗ ಮಾತಾಡಿಸ್ತಾಯಿದ್ರು. ಹೌದು, ಊರಿಗೆ ಹೋಗ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಎಲ್ಲ ಅಂತಾಯಿದ್ರು. ಅವ್ರು ಬಂದು ಆ ಕಡೆ ದಾವಣಗೆರೆ ಸೈಡವ್ರಂತೆ. ಅವ್ರು ಫಸ್ಟೇ ಹೇಳಿದರು, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ದಾವಣಗೆರೆ ಮಾತೆಲ್ಲನೂ ದಾವಣಗೆರೆ ಸೈಡೇನೆ, ಆ ಥರ ಅಲ್ಲಿ ಇರೋರು ಇಲ್ಲಿ ಬಂದು ಸೆಟ್ಲಾಗಿರೋದು. ಅಂದರೆ ಬಾಡಿಗೆ ಮನೆಯಲ್ಲೇ ಇರೋದವರು, ತರಕಾರಿ ಮಂಡಿನ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ತರಕಾರಿಗಳನ್ನೆಲ್ಲ ಕೊಡ್ತಾರೆ. ಎಲ್ಲ ಪ್ರತಿಯೊಂದು, ಒಂದು ಮೊಟ್ಟೆಯಿಂದ ಆಮೇಲೆ ಇದು ಕರ್ಮೀನು ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಂಗಡಿಯಲ್ಲಿ. ಅಂದರೆ ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ನಾನು ಅಲ್ಲೇ ಹೋಗಿ ತರಬೇಕು ಅಂತ ಇವತ್ತು ಹೋಗಿದ್ದೆ. ಈರುಳ್ಳಿ ಏನೂ ಇರಲಿಲ್ವಲ್ಲ, ಅದಕ್ಕೆ ಅಲ್ಲೇ ಹೋಗಿದ್ದೆ. ಸ್ವಲ್ಪ ದುಡ್ಡಿತ್ತು, ಸ್ವಲ್ಪ ದುಡ್ಡು ತೊಗೊಂಡೋದ್ರೂ ನಾವು ಆಮೇಲೆ ಕೊಡ್ತೀವಿ ಅಂದ್ರೂ ಅವ್ರು ಕೊಡೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಅಲ್ಲೇ ಹೋಗಿದ್ದು. ಹಾಗೆಯೇ ಅಲ್ಲಿಂದ ಬಂದೆ. ಇನ್ನೇನು ನಾನು ದೋಸೆಗೆ ಅಂತ ಸ್ವಲ್ಪ ಎತ್ತಿಕ್ಕಿದ್ನಲ್ವ, ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇತ್ತು. ಅದನ್ನೇ ದೋಸೆ ಹುಯ್ದು ಚಟ್ನಿ ಮಾಡಿ ನಮ್ಮ ಮನೆಯವ್ರು ತಿನ್ಕೊಂಡು ಹೋಗಿದ್ರು. ಮಕ್ಕಳೆಲ್ಲ ತಿಂದು ಒಂದು ರೌಂಡ್ ಅವರು ಕೂಡ ಮಲ್ಕೊಂಡಿದ್ರು. ನಾನು ಸ್ವಲ್ಪ ಮಧ್ಯಾಹ್ನ ಮೇಲೆ ನನ್ನ ತಲೆಗೆ ಎಣ್ಣೆ ಹಾಕಿರಲಿಲ್ಲ. ಸಿಕ್ಕಾಪಟ್ಟೆ ಒಂಥರ ನನಗೆ ಡ್ಯಾಂಡ್ರಫ್ ಆಗೋದು ಜಾಸ್ತಿ ಕೂದಲಲ್ಲಿ. ಅದಕ್ಕೆ ಇವಾಗ ಬಾಲ್ಕನಿಯಲ್ಲಿ ಕುತ್ಕೊಂಡು ನೀಟಾಗಿ ಎಣ್ಣೆ ಎಲ್ಲ ಹಾಕ್ಕೊತಾ ಇದ್ದೀನಿ, ಹಚ್ಕೊತಾ ಇದ್ದೀನಿ. ಹುಡುಗ್ರೇನಾದರೂ ಎದ್ದಿದ್ದಿದ್ರೆ ಈ ರೀತಿ ನೀಟಾಗಿ ಕುತ್ಕೊಂಡು ಬಗ್ತಲೆಲ್ಲ ತೆಕ್ಕೊಂಡು ಎಣ್ಣೆ ಹಚ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವ್ರು ಮಲಗಿದ ಮೇಲೆ ಇದು ಒಳ್ಳೆ ಟೈಮ್ ಅಂತ ಅಂದ್ಬಿಟ್ಟು ಇವಾಗ ಕುತ್ಕೊಂಡು ನೀಟಾಗಿ ಹಚ್ಕೊತಾ ಇದ್ದೀನಿ. ಈ ಥರ ಬಾಲ್ಕನಿ ಇರೋದಕ್ಕೆ ಸಿಡ್ ಜಲ್ಸೋಕ್ಕಾಗಿರ್ಬೋದು, ಅಕ್ಕಿ ಸೋಸೋಕ್ಕಾಗಿರ್ಬೋದು, ಆಮೇಲೆ ಏನಾದರೂ ಕಾಳುಗಳು ಒಣಗಾಕೋಕ್ಕಾಗಿರ್ಬೋದು, ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಚೆನ್ನಾಗಿ ನೋಡಿ ಫುಲ್ಲೆಲ್ಲ ಎಣ್ಣೆ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಇವಾಗ. ಹಾಗೆಯೇ ತರಕಾರಿ ಎಲ್ಲ ತಂದಿದ್ನಲ್ವ, ಇವಾಗ ಕುತ್ಕೊಂಡು ಎಲ್ಲನೂ ಜೋಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಏನೋ ಫ್ರಿಜ್ಜು ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಫ್ರಿಜ್ಜು ನೀಟಾಗಿ ಕ್ಲೀನ್ ಮಾಡಿಲ್ಲ ಇನ್ನೂ. ಇವತ್ತು ನಾನೇನು ಜಾಸ್ತಿ ಏನೇನು ಮಾಡೋಕ್ಕೋಗಿಲ್ಲ. ನೈಟ್ ಮೇಲೆ ನಾನು ಅಡುಗೆ ಮಾಡ್ಕೊಳ್ಳೋಣ ನೈಟ್ ಆದಮೇಲೆ ಅಂತ.
ಮಧ್ಯಾಹ್ನ ನಮ್ಮ ಮನೆಯವರು ಹೊರಗಡೆ ಹೋಗೋದಿತ್ತು, ಹಂಗಾಗಿ ಅವರು ಊಟಕ್ಕೆ ಬರಲ್ಲ. ನೈಟೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ದೋಸೆ ಇತ್ತಲ್ಲ ಅದರಲ್ಲೇ ಜೈ ಅನಿಸಿದ್ದಾಯಿತು. ಹಂಗಾಗಿ ಇವತ್ತು ಯಾವುದೇ ಥರ ರಿಸ್ಕ್ ಅನ್ನೋ ಕೆಲಸ ಇಲ್ಲ. ಫಸ್ಟು ತರಕಾರಿಗಳನ್ನೆಲ್ಲನೂ ಕೂಡ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ತರಕಾರಿ ತಂದಿದ್ದೆ, ಕರಿಬೇವು, ಕೊತ್ತಂಬರಿ, ಪುದೀನ, ಈರುಳ್ಳಿ, ಆಮೇಲೆ ಇದು ಹೀರೆಕಾಯಿ, ಆಮೇಲೆ ನುಗ್ಗೆಕಾಯಿ, ಮೂಲಂಗಿ, ಕ್ಯಾರೆಟು, ಆಮೇಲೆ ಇದು ಏನು ಹಸಿ ಬಟಾಣಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಅವರೆಕಾಯಿ ಕೂಡ ತಂದೆ. ಈ ರೀತಿ ತಂದಿದ್ದೀನಿ. ನುಗ್ಗೆಕಾಯಿ ಬಂದು ಎಳೆ ನುಗ್ಗೆಕಾಯಿನೇ 15 ರೂಪಾಯಿಗೆ ಒಂದು ನುಗ್ಗೆಕಾಯಿ, 30 ರೂಪಾಯಿ 2 ನುಗ್ಗೆಕಾಯಿಗೆ. ನನಗೇ ಶಾಕ್ ಆಯಿತು. ಬಟ್ ಇರಲಿ, ಇವಾಗೆಲ್ಲ ತರಕಾರಿ ರೇಟು ಜಾಸ್ತಿ ಅಲ್ವಾ. ಹಂಗೆ ಇದು ತಣ್ಣಿಕಾಯಿ ಬರುತ್ತಲ್ಲ ಅದನ್ನೂ ಕೂಡ ತಂದಿದ್ದೆ, ಅದನ್ನು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ತರಕಾರಿಗಳನ್ನ. ಅಂದರೆ ಇದಕ್ಕೆಲ್ಲ ಸೇರಿ 180 ರೂಪಾಯಿ ಆಯಿತು ಇಷ್ಟು ತರಕಾರಿಗೆ. ಅದೇ ಹಳ್ಳಿ ಸೈಡ್ ಇದ್ದಿದ್ರೆ ಏನೋ ಒಂದೊಂದು ಆಗೋದು. ಇದೊಂದು ಕ್ಯಾಪ್ಸಿಕಮ್ಮು ಕೂಡ ತಂದಿದ್ದೀನಿ. ಏನಾದರೂ ಒಂದು ಚಿಕನ್ನ ಏನಾದರೂ ಮಾಡೋಂಗಿದ್ರೆ ಅಥವಾ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಂಗಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಈರುಳ್ಳಿ ಬಂದು kg 50. ನೋಡ್ತಾ ಇರ್ಬೋದು, 1 kg ನಾನು ತಂದಿದ್ದು. ಏನಿದು? ಇದು ಕ್ಯಾಪ್ಸಿಕಮ್, ಇದು ಮೂಲಂಗಿ, ಮೆಣಸಿನಕಾಯಿ. ಹೇಳ, ಅದು ತೊಳೆದಿಲ್ಲ, ಆಮೇಲೆ ಕೊಡ್ತೀನಿ. ಮೆಣಸಿನ್ಕಾಯಿ. ಇದೇನಿದು? ಏನಿದು? ಈರುಳ್ಳಿ. ಈರುಳ್ಳಿ. ಇದು ನುಗ್ಗೆಕಾಯಿ, ಹೀರೆಕಾಯಿ, ಕೊತ್ತಂಬರಿ, ಪುದೀನ, ಕರಿಬೇವು, ಅವರೆಕಾಳು. ಇನ್ನೇನು? ಏನದು? ತಗರಿಕಾಯಿನ ಅದು? ಹಾಂ, ತಗರಿಕಾಯಿನ ಏನದು? ಎಂಥ ಕಾಯಿ? ಸೋರೆಕಾಯ? ಹ್ಞೂ ಎಲ್ಲಿ ಬಿದ್ದಿತ್ತು? ಅದೇ ಎಲ್ಲಿ ಬಿದ್ದಿಲ್ಲಿ? ಬಿದ್ದಿಲ್ಲಿ ಬಿದ್ದಿತ್ತ ಅದು? ಅಂಗಡಿಯಲ್ಲಿ ತಂದಿದ್ದ ಅದು. ಇಡು, ಕಾಸು ಕೊಟ್ಟು ತಂದಿದ್ದು. ನಿಮ್ಮಪ್ಪ ಕೊಟ್ಟಿದ್ದು ಕಾಸು. ತರಕಾರಿ ಅಲ್ಲ, ತರಕಾರಿ, ವೆಜಿಟೇಬಲ್ಸ್.